ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿ ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ. ಕೊಲೊಸ್ಸಿಯನ್ಸ್ 2:6 and 7. ಆದುದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿಯ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತನ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವರಾಗಿರಿ. ಇಲ್ಲಿ ಅಪೊಸ್ತಲ ಪೌಲನು ಈ ಕೊಲೊಸ್ಸೆಯವರ ಸಭೆಗೆ ಹೇಳ್ತಾನೆ, ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರೆಗೆ ನಡೆದುಕೊಳ್ಳಿರಿ. ಬರೀ ಏನು ಇದೆ ಅರ್ಥ? ಯಾಕೆ ಅಪೊಸ್ತಲ ಪೌಲನು ಈ ರೀತಿ ಹೇಳುತ್ತಾನೆ? ಇದರ ಕುರಿತು ಸ್ವಲ್ಪ ಆಳಕ್ಕೆ ನಾವು ನೋಡೋಬ್ರೆ ಮೊದಲನೇ ಸಂಗತಿ ನೋಡ್ತೇವೆ. ಕಡೆ ತನಕ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುವರು ಆಗಬೇಕು. ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ಮೊದಲಿಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರಾಗಿದ್ದೇವಲ್ಲ. ಪ್ರೇ ಅಪೊಸ್ತಲ ಪೌಲನು ಯಾಕೆ ಆಗಿರ್ತಂದರೆ ಅನೇಕರು ಯೇಸು ಕ್ರಿಸ್ತನ ನಂಬುತ್ತಾರೆ, ನೀರು ಮುಳುಗಿ ಕೊಡುತ್ತಾರೆ, ಕರ್ತನ ಸಭೆ ಬರುತ್ತೆ. ಅದೇ ಬರುತ್ತಾ ಅನೇಕ ಸುಳ್ಳು ಬೋಧಕರ ಮಾತು ಕೇಳಿಕೊಂಡು, ಸುಳ್ಳು ಪ್ರವಾದಿಗಳ ಮಾತು ಕೇಳಿಕೊಂಡು ಅವರು ಕ್ರಿಸ್ತನ ನಂಬಿಕೆಯಿಂದ ಅವರು ಬಿಟ್ಟು ಹೋಗ್ತಾರೆ. ಅದೇ ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ಕ್ರಿಸ್ತನ ಅಂಗೀಕಾರ ಮಾಡಿದಂತೆ ಆತನಿಂದ ನಡೆದುಕೊಳ್ಳಬೇಕೆಂದರೆ ನಿಮ್ಮ ನಂಬಿಕೆಯನ್ನು ಯೇಸು ಕ್ರಿಸ್ತ ಅಂಗೀಕಾರ ಮಾಡುವಾಗ ಅಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ಮೊದಲೇ ಯೇಸು ಅಂಗೀಕಾರ ಮಾಡುವಾಗ ನೀವು ಹೊಂದಿಕೊಂಡ ಭರವಸೆ, ಹೌದು ನಿಮಗೆ ನಿತ್ಯ ಜೀವ ಹೊಂದಿಕೊಂಡಿದೆ. ಆ ಭರವಸೆಯನ್ನು ಕಡೆ ತನಕ ಕಾಪಾಡಿಕೊಂಡು ಮಾತ್ರವೇ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೀರಿ. ಆದರೆ ನೀವು ಬರುತ್ತಾ ಆ ನಂಬಿಕೆಯನ್ನು ಬಿಟ್ಟು ಬಿಡುವುದಾದರೆ, ಆ ನಂಬಿಕೆಯನ್ನು ಬಿಟ್ಟು ಭ್ರಷ್ಟರಾದರೆ ನೀವು ನಿತ್ಯ ಜೀವನ ಹೊಂದಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನ ಕಾರ್ಯ ಅಂಗೀಕಾರ ಮಾಡೋದು ಮಾತ್ರ, ಅಂಗೀಕಾರ ಮಾಡಿದಂತೆ ಆತನಿಂದ ನಡೆದುಕೊಳ್ಳಬೇಕು ಮತ್ತು ಆತನಲ್ಲಿ ಬೇರೂರಿಕೊಳ್ಳಬೇಕು ಅಂತ ಅಪೊಸ್ತಲ ಪೌಲನು ಕೊಲೊಸ್ಸೆ ಸಭೆಗೆ ಹೇಳುವ ಇದು ಉದ್ದೇಶವಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಯೂದನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಪ್ರಿಯರೇ, ನಮಗೆ ಉದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಇಲ್ಲೇ ನೋಡ್ತೇವೆ ಯೂದನ ಪತ್ರಿಕೆಯಲ್ಲಿ ಅಪೊಸ್ತಲ ಯೂದ ಹೇಳ್ತಾನೆ, ಕಡೆಯ ದಿವಸಗಳಲ್ಲಿ ಅನೇಕ ಸುಳ್ಳು ಬೋಧಕರು, ಸುಳ್ಳು ಸಹೋದರರು, ಸುಳ್ಳು ಪ್ರವಾದಿಗಳು ಬಂದು ಅನೇಕರ ಮನಸ್ಸನ್ನು ಅವರು ಸಂಚಲನ ಮಾಡ್ತಾರೆ, ಅನೇಕರು ಮೋಸಗೊಳಿಸ್ತಾರೆ. ಅದು ಯೂದ ಹೇಳ್ತಾನೆ, ನಿಮಗೆ ಯೇಸು ಕ್ರಿಸ್ತನನ್ನು ನಂಬಿಕೆ ಇಡುವಾಗ ಕೊಟ್ಟ ಆ ನಂಬಿಕೆ, ಆ ಶಾಶ್ವತ ನಂಬಿಕೆಯನ್ನು ಕಡೆ ತನಕ ಕಾಪಾಡಿಕೊಳ್ಳುವುದಕ್ಕೆ ಹೋರಾಟ ಮಾಡಬೇಕು ಎಂದು ಅಪೊಸ್ತಲ ಯೂದನು ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಬರೀ ಯೇಸು ಕ್ರಿಸ್ತನ ನಂಬಿಕೆ ಇಡೋದು ಮಾತ್ರ ಆತ ಅಂಗೀಕಾರ ಮಾಡಿದಾಗೆ ಕಡೆ ತನಕ ಆ ನಂಬಿಕೆಯನ್ನು ನೆಲೆಗೊಳ್ಳುವುದು ಅತಿ ಅಗತ್ಯವಾಗಿದೆ. 2ನೇ ಸಂಗತಿ ನೋಡ್ತೇವೆ, ದಿನಾಲು ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವವರು ಆಗಬೇಕು. ನಾವು ನೋಡ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 24ನೇ ವಾಕ್ಯ ತನಕ. ನಾನು ಹೇಳುವುದೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲು ಇಚ್ಛಿಸಿದನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮದಿಂದ ನಡೆಸಿಕೊಳ್ಳುವವರಾದರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. ಅಪೊಸ್ತಲ ಪೌಲನು ಹೇಳ್ತಾನೆ, ಯಾವಾಗ ನೀವು ಯೇಸು ಕ್ರಿಸ್ತ ಅಂಗೀಕಾರ ಮಾಡುತ್ತೀರೋ ಆಗ ಯೇಸು ಕ್ರಿಸ್ತನ ಆತ್ಮ, ಪವಿತ್ರ ಆತ್ಮ ನಿಮ್ಮ ಒಳಗೆ ಬಂದು ವಾಸ ಮಾಡುತ್ತಾನೆ. ಅಂದಿನಿಂದ ನಿಮ್ಮ ಆತ್ಮ ದೇವರಿಗೆ ಅಪ್ಪ ತಂದೆ ಕೂಗುತ್ತದೆ. ಈ ಪವಿತ್ರಾತ್ಮ ನಿಮ್ಮ ಒಳಗೆ ಬಂದ ದಿನದಿಂದ ನಿಮಗೆ ಪ್ರಾರ್ಥನೆ ಮಾಡಬೇಕು, ದೇವರ ವಾಕ್ಯ ಓದಬೇಕು, ದೇವರ ವಾಕ್ಯಕ್ಕೆ ವಿಧೇಯಬೇಕು, ಪಾಪದ ಅಗೆ ಮಾಡಬೇಕು ಎಂಬುದಾಗಿ ಆ ಪವಿತ್ರಾತ್ಮ ನಿಮಗೆ ದಿನಾಲು
ದೇವರ ವಾಕ್ಯ ಓದುವಾಗ ನಿಮ್ಮಲ್ಲಿ ಮಾತನಾಡ್ತದೆ. ಅದೇ ರೀತಿ ನೀವು ಒಂದು ವೇಳೆ ಯೇಸು ಅಂಕರ ಮಾಡಿ ನೀವು ಪ್ರಾರ್ಥನೆ ಮಾಡದಿದ್ದರೆ, ದೇವರ ವಾಕ್ಯವನ್ನು ಓದಿದ್ದರೆ, ಆದಿತ್ಯರ ಆರಾಧನೆ ಪಾಲುಗಾರರಾಗದಿದ್ದರೆ, ನಿಮ್ಮ ಮುಂಚಿನ ಆ ಶರೀರದ ಸ್ವಭಾವ ನಿಮಗೆ ಮುಂಚಿನ ಹಾಗೆ ಪಾಪ ಮಾಡಲಿಕ್ಕೆ, ವ್ಯಭಿಚಾರ ಮಾಡಲಿಕ್ಕೆ, ವಿಗ್ರಹ ಈ ಪಾಪಕ್ಕೆ ನಿಮ್ಮನ್ನು ಪ್ರೇರೇಪಿಸುತ್ತದೆ. ಆಗ ನಿಮ್ಮಲ್ಲಿ ಪವಿತ್ರಾತ್ಮನು ನಿಮಗೆ ಪಾಪ ಮಾಡಬಾರ್ದು ಹೇಳ್ತದೆ. ಆದರೆ ಶರೀರ ಭಾವ ನಿಮಗೆ ಪಾಪಕ್ಕೆ ಈ ರೀತಿ ನಿಮ್ಮ ಜೀವಿತದಲ್ಲಿ ಹೋರಾಟಗಳು ಬರ್ತವೆ. ಈ ಹೋರಾಟ ಬರುವಾಗ ನೀವು ಹೋರಾಟದಲ್ಲಿ ಜಯ ಹೊಂದಬೇಕಾದರೆ ಅಪೊಸ್ತಲರು ಹೇಳ್ತಾರೆ, ನೀವು ಪವಿತ್ರಾತ್ಮನು ಅನುಸರಿಸಿ ನಡೆದುಕೊಳ್ಳುವುದಾದರೆ ನೀವು ಎಂದಿಗೂ ನಿಮ್ಮ ಶರೀರ ಭಾವಕ್ಕೆ ನೀವು ಅಧೀನರಾಗುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಹಾಗೆ ಹೇಳ್ತಂದರೆ 19 ವಾಕ್ಯದಲ್ಲಿ ಶರೀರ ಭಾವದ ಕರ್ಮಗಳು ಪರಿಶುದ್ಧ ವಾಕ್ಯವೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹ ಆರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕಿತನ, ದುಂದುತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅಪೊಸ್ತಲ ಪೌಲನು ಈ ಗಲಾತ್ಯ ಸಭೆಯ ವಿಶ್ವಾಸಿಗಳಿಗೆ ಹೇಳ್ತಾನೆ, ಈ ಗಲಾತ್ಯ ಸಭೆಯ ವಿಶ್ವಾಸಿಗಳು ಯೇಸು ಕ್ರಿಸ್ತನ ನಂಬಿಕೆಟ್ಟವರು, ನೀಲಿ ಮುಳುಗಿ ತಂದುಕೊಂಡವರು, ಪವಿತ್ರಾತ್ಮದಿಂದ ತುಂಬಲ್ಪಟ್ಟವರು ಆಗಿದ್ದರು. ಈ ಪವಿತ್ರಾತ್ಮ ತುಂಬಲ್ಪಟ್ಟ ನಂತರ ನಿಮ್ಮ ಜೀವಿತದಲ್ಲಿ ಅತಿ ಸ್ಪಷ್ಟ ನಿಮ್ಗೆ ಗೊತ್ತಾಗ್ತದೆ, ಪವಿತ್ರಾತ್ಮ ನಿಮಗೆ ಯಾವಾಗಲೂ ಪಾಪ ಮಾಡುವಾಗ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಪೀಡಿಸ್ತದೆ, ನಿಮ್ಮ ಮನಸ್ಸು ಅಪರಾಧ ತೀರ್ಪುತ್ತದೆ. ಆ ಕೂಡಲೇ ನೀವು ಪಾಪವನ್ನು ಒಪ್ಪಿ ಅರಿಕೆ ಮಾಡಿ ಬಿಟ್ಟು ಬಿಡುತ್ತಾರೆ, ನೀವು ದೇವರ ವಾಕ್ಯ ವಿಧೇಯರಾಗಲಿ ನಿಮಗೆ ಸಾಧ್ಯವಾಗ್ತದೆ. ಆದರೆ ಆ ಮನಸ್ಸಾಕ್ಷಿ ನೀವು ತಿರಸ್ಕಾರ ಮಾಡಿ ನಿಮ್ಮ ಪಾಪಕ್ಕೆ ಗುಲಾಮರಾಗಿದ್ದರೆ ನೀವು ಪವಿತ್ರಾತ್ಮನಿಗೆ ದುಃಖಪಡಿಸ್ತೀರಿ, ಪವಿತ್ರಾತ್ಮನನ್ನು ತಿರಸ್ಕಾರ ಮಾಡ್ತೀರಿ, ಶರೀರ ಭಾವಕ್ಕೆ ಅದನ್ನಾಗಿ ನಡೀತೀರಿ. ಮತ್ತು ಶರೀರ ಭಾವಕ್ಕೆ ಅದನ್ನು ನಡೆಯುವಾಗ ನಿಮ್ಮಲ್ಲಿ ವ್ಯಭಿಚಾರ, ಜಾರತ್ವ, ಬಂಡುತನ ಎಲ್ಲ ಪಾಪಗಳು ತೋರಿ ಬರ್ತವೆ. ಮತ್ತು ಅಪೊಸ್ತಲರು ಇಂಥ ಪಾಪಗಳನ್ನು ಒಬ್ಬ ವಿಶ್ವಾಸಿಯು ನೀರಿನಲ್ಲಿ ಮುಳುಗಿ ನಂತರ ಅದೇ ಪಾಪದಲ್ಲಿ ಜೀವಿಸಿದ್ದಾರೆ. ಅಪೊಸ್ತಲ ಪೌಲನು ಆ ವಿಶ್ವಾಸಿ ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ ಎಂಬುದಾಗಿ ಅವನು ಎಚ್ಚರಿಕೆ ಕೊಡುತ್ತಾನೆ. ಹಾಗಾದರೆ ಪ್ರಿಯರೇ, ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ, ನೀವು ಯೇಸು ಕ್ರಿಸ್ತನಲ್ಲಿ ಅಂಗೀಕಾರ ಮಾಡೋದು ಮಾತ್ರ ಅಂಗೀಕಾರ ಮಾಡಿದ ಕಡೇ ತನಕ ಆ ನಂಬಿಕೆಯಲ್ಲಿ ನಡೆಯುವರಾಗಬೇಕು, ಆತನ ವಾಕ್ಯದಲ್ಲಿ ಬೇರಿಕೊಳ್ಳಬೇಕು. ಆವಾಗ ಮಾತ್ರ ನೀವು ಹೊಂದಿದ ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೀರಿ. ಒಂದು ವೇಳೆ ಪ್ರಿಯರೇ ಯೇಸು ಮಾಡಿ ನೀರಿನ ಮುಳುಗಿ ನಾನು ತೆಗೆದುಕೊಂಡು ಕರ್ತನ ಸಭೆಗೆ ಬರುವುದನ್ನು ಆಚರಣೆ ಮಾಡುವುದು, ಆದರೆ ಪ್ರಾರ್ಥನೆಯನ್ನು ವಾಕ್ಯವನ್ನು ಆಚರಣೆ ಮಾಡುವುದಾದರೆ, ನಿಮ್ಮ ಸರಿಯಾದ ಸ್ವಭಾವ ಪ್ರಕಾರ ಅನುಸಾರ ನಡೆಯುತ್ತಾರೆ, ನೀವು ಪರಲೋಕ ಹೋಗುವುದಿಲ್ಲ ಎಂಬುದಾಗಿ ಅಪೊಸ್ತಲರಲ್ಲಿ ಕಡಖಂಡಿತ ಎಚ್ಚರಿಕೆ ಕೊಡುತ್ತಾನೆ. ಅದಕ್ಕೋಸ್ಕರ ಪ್ರಿಯರೇ, ನೀವು ರಕ್ಷಣೆಯಲ್ಲಿ ನೀವು ಅಭಿವೃದ್ಧಿ ಆಗಬೇಕು. ನಿಮಗೆ ಕೊಟ್ಟ ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದು ಅತಿ ಅಗತ್ಯವಾಗಿದೆ. ಅದಕ್ಕೋಸ್ಕರ ಪ್ರಿಯರೇ, ನೀವು ಪವಿತ್ರಾತ್ಮನ ಅನುಸರಿಸಿ ನಡೆಯಬೇಕು. ಆಗ ಪವಿತ್ರ ಅನುಸರಿಸಿ ನಡೆಯುವುದಾದರೆ ನೀವು ಶರೀರ ಭಾವಕ್ಕೆ ಅಧೀನರಲ್ಲ. ಆಗ ನಿಮ್ಮಲ್ಲಿ ಪವಿತ್ರ 9 ಫಲಗಳು ತೋರಿ ಬರ್ತವೆ. ನಾವು ನೋಡ್ತೇವೆ ಮತ್ತೆ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 1-11 ವಾಕ್ಯದಲ್ಲಿ ಯೇಸು ಕ್ರಿಸ್ತನು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಪವಿತ್ರಾತ್ಮನು ಯೇಸು ಕ್ರಿಸ್ತನು ಅಡವಿಯ ಪ್ರದೇಶಕ್ಕೆ ನಡೆಸಿಕೊಂಡು ಹೋದನು. ಮತ್ತು ಇಲ್ಲಿ ಯೇಸು ಕ್ರಿಸ್ತನು 40 ದಿವಸ ಹಾಗೂ ರಾತ್ರಿ ಉಪವಾಸ ಮಾಡಿದನು ಎಂದು ಪ್ರಾರ್ಥನೆ ಮಾಡೋಣ ಅಲ್ಲಿ ನೋಡ್ತೇವೆ. ಅಲ್ಲಿ ಯೇಸು ಕ್ರಿಸ್ತನಿಗೆ 3 ವಿಧದ ಶೋಧನೆಗಳು ಬಂತು. ಅಲ್ಲಿ 2ನೇ ಶೋಧನೆಯಲ್ಲಿ ಶೈತಾನನು ಬರ್ತಾನೆ. ಯೇಸು ಕ್ರಿಸ್ತ ಹೇಳ್ತಾನೆ, ನೀನು ಈ ಶಿಖರವನ್ನು ಹತ್ತು, ಆ ಶಿಖರವನ್ನು ಕೆಳಗೆ ಧುಮುಕು, ನಿನಗೆ ದೇವದೂತರು ನಿನ್ನ ಕಾಲಿಗೆ ಪೆಟ್ಟಾಗದಂತೆ ಹಿಡಿದುಕೊಳ್ಳುವರು ಎಂಬುದಾಗಿ ಸೈತಾನನು ಕೀರ್ತನೆ 91:11 ವಾಕ್ಯವನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನಿಗೆ ಹೇಳ್ತಾನೆ, ಈ ಶಿಖರದಿಂದ ಕೆಳಗೆ ಧುಮುಕು ಹೇಳ್ತಾನೆ. ಆಗ ಯೇಸು ಕ್ರಿಸ್ತನ ಹೇಳ್ತಾನೆ ಸೈತಾನಿಗೆ, ನಿನ್ನ ಕರ್ತನಾಗಿರುವ ನಿನ್ನ ದೇವರನ್ನು ಪರೀಕ್ಷೆ ಮಾಡಬೇಡ ಎಂದು ಹೇಳ್ತಾರೆ. ಹಾಗಾದರೆ ಒಂದು ವೇಳೆ ಅಲ್ಲಿ ಯೇಸು ಕ್ರಿಸ್ತನು ಸಹ ಈ ಭೂಲೋಕದಲ್ಲಿರುವಾಗ ಉಪವಾಸ ಪ್ರಾರ್ಥನೆ ಮಾಡುವಾಗ ಹಾಗೂ ರಾತ್ರಿ ದೇವರ ಧ್ಯಾನ ಮಾಡಿ ನಿಮಿತ್ತವಾಗಿ ಕೂಡಲೇ ಯೇಸು ಕ್ರಿಸ್ತನು ಪವಿತ್ರ ಮುಖಾಂತರ ಹೇಳ್ತಾನೆ, ನಿನ್ನ ದೇವರಾದ ಕರ್ತನ ಪರೀಕ್ಷೆ ಮಾಡಬೇಡ ಅಂತಾರೆ. ಯಾಕಂದರೆ ದೇವರು ಎಂದಿಗಾಗಿ ಹೇಳಿಲ್ಲ ಕೀರ್ತನೆ 91 ನೀನು ಬೇಕೆಂದು ನೀನು ಪರ್ವತದಿಂದ ಶಿಖರಕ್ಕೆ ಧುಮುಕಿದ್ದಾನೆ ಇಲ್ಲ. ದೇವ್ರು ಹೇಳ್ತಾನೆ, ನೀನು ನಡೆಯುವಾಗ, ನೀನು ಪ್ರಯಾಣ ಮಾಡುವಾಗ ನಾನು ನಿನ್ನ ಕಾಪಾಡ್ದಾನೆ, ನೀನು ಬೇಕೆಂದು ಅಪಘಾತ ಮಾಡು ಹಾಗೆ ಹೇಳುವುದಿಲ್ಲ. ಪ್ರೇಯಲ್ಲಿ ಸೈತನು ದೇವರ ವಾಕ್ಯವನ್ನು ತಪ್ಪಾದ ರೀತಿಯಲ್ಲಿ ಬಂದು ಬರುತ್ತಾನೆ. ಅದಕ್ಕೋಸ್ಕರ ಸೈತಾನನು ಪ್ರತಿಯೊಬ್ಬ ವಿಶ್ವಾಸಿಯನ್ನು ಯೇಸು ಕ್ರಿಸ್ತ ಬಂದ ಅದೇ ಶೋಧನೆ ಫಸ್ಟ್ ಶೋಧನೆ ಬಂದು ಯೇಸು ಕ್ರಿಸ್ತನಿಗೆ ಉಪವಾಸ ಮಾಡುವಾಗ ಸೈತಾನ ತುಂಬ ಹಸಿವೆ ಆಗಿದೆ, ಈಗ
ನೀನು ಬಂಡೆಯಿಂದ ರೊಟ್ಟಿ ಮಾಡಿ ಇಸ್ಕೊಳ್ತಾನೆ ಹೇಳ್ತಾನೆ. ಮನುಷ್ಯರು ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಂದು ಹೊರಡುವ ಮಾತಿಂದಲೇ ಬದುಕು. ಹಾಗಾದರೆ ಸೈತಾನನ ಪರೇ ನಿಮಗೆ ನಾನಾ ರೀತಿಯ ಸೋದನೆ ತರುವಾಗ ಸೈತಾನನ್ನು ಎದುರಿಸಿ ನಿಲ್ಲಬೇಕಾದ ಪರೇ ನಿಮಗೆ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಲು ಅತೀ ಅಗತ್ಯವಾಗಿದೆ. ಒಬ್ಬ ವಿಶ್ವಾಸಿಯು ಕರ್ತನ ಸಭೆಯಲ್ಲಿ ಸ್ಥಿರವಾಗಿ ನಿಲ್ಲದಿದ್ದರೆ ಮತ್ತು ಅವನ ವೈಯಕ್ತಿಕ ಪ್ರಾರ್ಥನೆ ಮತ್ತು ವೈಯಕ್ತಿಕ ವಾಕ್ಯ ಧ್ಯಾನ ಇಲ್ಲದಿದ್ದರೆ ಅಂಥ ವಿಷಯ ಕೂಡಲೇ ಸುಲಭವಾಗಿ ಸೈತಾನನ ಉರುಳಿಗೆ ಸಿಕ್ಕೊಳ್ಳುತ್ತಾನೆ ಮತ್ತು ಅವನಿಗೆ ಕೊಟ್ಟ ಆಶೀರ್ವಾದವನ್ನು ಅವನಿಗೆ ನಿತ್ಯ ಜೀವನ ಕಳೆದುಕೊಳ್ಳುತ್ತಾನೆ. ನಾನು ನೋಡ್ತೇವೆ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ದೇವರು ಆದಾಮ ಮತ್ತು ಅವ್ವಳನ್ನು ಸೃಷ್ಟಿ ಮಾಡಿಕೊಂಡು ಸುಂದರ ಏದೇನ್ ತೋಟವರಿಗೆ ಕೊಟ್ಟವನು. ದೇವರು ಅವನಿಗೆ ಎಲ್ಲ ಮರದ ಹಣ್ಣನ್ನು ತಿನ್ನಬಹುದು, ಅದು ಒಂದು ಮರದ ಹಣ್ಣು ಮತ್ತೆ ತಿನ್ನಬೇಡಿರಿ ಎಂದು ಒಂದು ಆಜ್ಞೆ ಕೊಟ್ಟನು. ಈ ಆಜ್ಞೆ ಕೊಟ್ಟ ನಂತರ ಸೈತಾನನು ಅದೇ ಮರದಲ್ಲಿ ಬಂದು ಅವಳಿಗೆ ಕೇಳುತ್ತಾನೆ ಈ ಮರದ ಹಣ್ಣನ್ನು ನೋಡಿದೆಯಾ? ಆಗ ಅವಳು ಹೇಳ್ತಾಳೆ ಹೌದು ಇದು ತಿನ್ನ. ಅದೇ ಅವಳಿಗೆ ಸರಿಯಾಗಿ ದೇವರ ವಾಕ್ಯ ಸರಿಯಾಗಿ ಗೊತ್ತಿರುವುದಾದರೆ, ಸರಿಯಾಗಿ ದೇವರ ವಾಕ್ಯ ನೆಲೆಗೊಳ್ಳುತ್ತಾರೆ, ಅವಳು 100% ಸೈತಾನನ್ನು ಎದುರಿಸ್ತಾರೆ. ಅಲ್ಲಿ ಅವಳಲ್ಲಿ ದೇವರ ಸರಿಯಾಗಿ ಬೇರುಲ್ಲಿ ಇಲ್ಲದ ನಿಮಿತ್ತವಾಗಿ ಸೈತಾನ ಅಂತಾನೆ ದೇವರು ಸುಳ್ಳು ಹೇಳ್ತಾನು, ನೀವು ತಿಂದು ನೋಡು ನೀನು ದೇವರ. ಆಗ ಈ ಅವಳು ದೇವರ ವಾಕ್ಯ ಸುಳ್ಳು ಎಂದು ತೆಗೆದುಕೊಂಡು ಸೈತಾನ ಮಾತನ್ನು ಸತ್ಯ ನಂಬಿ ಆ ಫಲವನ್ನು ತಿಂದು ದೇವರು ಕೊಟ್ಟ ಆಶೀರ್ವಾದ ಕಳೆದುಕೊಳ್ಳುತ್ತಾರೆ ಮತ್ತು ಶಾಪಕ್ಕೆ ರೋಗಕ್ಕೆ ಅವ್ರ ಗುರಿ ಆಗದೆ. ಇವತ್ತು ನಿಮಗೆ ಕೊಟ್ಟ ರಕ್ಷಣೆಯನ್ನು ನೀವು ಕಾಪಾಡಿಕೊಳ್ಳಬೇಕಾದರೆ ಅಪೋಸ್ತಲರು ಅನೇಕ ಸುಳ್ಳು ಬೋಧಕರು ದಿನೇ ದಿನೇ ಜಾಸ್ತಿ ಆಗ್ತಾ ಬರ್ತಾರೆ. ಯಾಕಂದರೆ ಯೇಸು ಕ್ರಿಸ್ತ ಬರೋದು ತುಂಬ ಹತ್ತಿರ ಉಂಟು. ಹಾಗಾದರೆ ನಿಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕಾದರೆ ಹಗಲು ರಾತ್ರಿ ದೇವರ ವಾಕ್ಯವನ್ನು ಓದುವವರು ಧ್ಯಾನಿಸುವವರು ಆದರೆ ಮಾತ್ರವೇ ನಿಮ್ಮ ನಂಬಿಕೆಯು ಆ ವಾಕ್ಯದಲ್ಲಿ ಬೇರಿರುವಾಗ ಯಾವ ಸುಳ್ಳು ಬೋಧಕರು ಬರಲಿ, ಯಾವ ರೀತಿ ಸೈತಾನನು ಯಾವ ರೀತಿ ವಂಚನೆ ಮಾಡಿದರೂ ನೀವು ನಂಬಿಕೆಯಲ್ಲಿ ಬಿದ್ದು ಹೋಗುವುದಿಲ್ಲ. ನಂಬಿಕೆಯಲ್ಲಿ ನೀವು ಸೈತಾನನನ್ನು ಎದುರಿಸಿ ನಿಲ್ಲಕ್ಕೆ ಸಕ್ತರಾಗ್ತೀರಿ. ಅಪೊಸ್ತಲ ಪೌಲನು ಹೇಳ್ತಾನೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದ ಈಗ ಹೇಳ್ತಾನೆ, ನೀವು ಮನುಷ್ಯ ಮಾತುಗಳ ಸಂಗಡ ಯುದ್ಧ ಮಾಡುವುದಿಲ್ಲ, ನೀವು ಅಂಧಕಾರದ ದುರಾತ್ಮಗಳನ್ನೇ ಆಗಿದ್ದೀರಿ. ಮತ್ತು 13ನೇ ವಾಕ್ಯದಲ್ಲಿ ಕಠಿಣ ಯುದ್ಧ ನಡೆಯುವ ದಿವಸದಲ್ಲಿ ಮಾಡಬೇಕಾದಲ್ಲಿ ಮಾಡಿ ಜಾಯಶಾಲೆಗಳಾಗಿ ನಿಲ್ಲುವುದಕ್ಕೆ ಸಕ್ತರಾಗುವಂತೆ ದೇವರು ದಯಪದ ಸರ್ವ ಆಯುಧವನ್ನು ತೆಗೆದುಕೊಳ್ಳಿರಿ ಎಂದು ಹೇಳಿ 7 ಆಯುಧಗಳಲ್ಲಿ ಹೇಳ್ತಾನೆ. ಅಲ್ಲಿ 26 ಹೋಗ್ತದೆ ಸತ್ಯವನ್ನು ಕಟ್ಟಿಕೊಟ್ಟರೆ ಸತ್ಯವನ್ನು ನಡುಕಟ್ಟಂದರೆ ಎಷ್ಟು ದೇವರ ವಾಕ್ಯ ಓದುತ್ತರೋ ಧ್ಯಾನ ಆ ವಾಕ್ಯದ ಮನಸ್ಸಲ್ಲಿ ದೃಢವಾಗಿ ನೆಲೆಗೊಳ್ಳುವುದರೆ ಎಂದಿಗೂ ನೀವು ಸೈತಾನನ ಯಾವುದೇ ಸುಳ್ಳು ಬೋಧನೆಗೂ ಒಳಪಡುವುದೇ ಇಲ್ಲ. ಸೈತಾನ ಎಲ್ಲ ಸುಳ್ಳು ಬೋಧನೆಯನ್ನು ಅಥವಾ ಎಲ್ಲ ಪಾಪದ ದುಷ್ಪರಿಯನ್ನು ವಾಕ್ಯದ ಮುಖಾಂತರ ಎದುರಿಸಿ ನಿಲ್ಲಕ್ಕೆ ಸಾಧ್ಯ. ಅದಕ್ಕೆ ಸತ್ಯವನ್ನು ನೋಡಿ ದೇವರ ವಾಕ್ಯದಲ್ಲಿ ನೀವು ನೆಲೆಗೊಳ್ಳಬೇಕು. 2ನೇ ಆಯುಧವಾಗಿದೆ ನೀತಿ ಎಂಬ ವಜ್ರ ಕವಚ. ಯಾವ ಒಬ್ಬ ವಿಶ್ವಾಸಿ ಅಗೂಢ ದೇವರ ಓದಿ ಧ್ಯಾನ ಮಾಡ್ತಾನೋ ಅವನ ವಾಕ್ಯಕ್ಕೆ ವಿಧೇಯನಾಗುತ್ತಾನೆ. ವಿಧೇಯನಾಗುವ ಮುಖಾಂತರ ಅವನ ನೀತಿಯು ಮಧ್ಯಾಹ್ನದ ಬೆಳಕಿನ ಹಾಗೆ ಅದು ಪ್ರಜ್ವಲಿಸ್ತದೆ. ಸೈತಾನವನ್ನು ಅಟ್ಯಾಕ್ ಮಾಡಲಿಕ್ಕೆ ಆಗುವುದಿಲ್ಲ. 3ನೇದಾಗಿ ಸಮಾಧಾನದ ಸುವಾರ್ತೆಯನ್ನು ಸಾರುವ ಸಿದ್ಧ ಮನಸ್ಸು ಮೆಟ್ಟುಗಳು ಯಾರಲ್ಲಿ ವಾಕ್ಯ ಉಂಟು ಯಾವಾಗಲೂ ತನ್ನಲ್ಲಿರುವ ಸೇವೆಯನ್ನು ಮಾಡಲಿಕ್ಕೆ ಅವನು ಯಾವಾಗಲೂ ಅತಿ ಆಸಕ್ತಿಯಿಂದ ದೇವರು ಕೊಟ್ಟ ಸೇವೆಯನ್ನು ಮಾಡುತ್ತಾನೆ, ಸುವಾರ್ತೆ ಸಾರುತ್ತಾನೆ. 4ನೇದಾಗಿ ನಂಬಿಕೆ ಮುಗುಳನ್ನು ಹಿಡಿದುಕೊಳ್ಳಿರಿ, ಆಗ ನೀವು ಕೇಳಿಕೊಂಡ ಅಗ್ನಿ ಬಾಣವನ್ನು ಆರಿಸಕ್ತಪ್ರೆ. ಯಾವ ಒಬ್ಬ ವಿಶ್ವಾಸದಲ್ಲಿ ದೇವರ ವಾಕ್ಯ ನೆಲೆಗೊಳ್ಳುತ್ತಾನೋ ಅವನ ಸೈತಾನನು ಅವನ ಮನಸ್ಸಿಗೆ ಕೆಟ್ಟ ಆಲೋಚನೆಗಳು ತರುವಾಗ, ಭಯ ತರುವಾಗ, ಅಪನಂಬಿಕೆ ತರುವಾಗ ಅವನು ದೇವರ ವಾಕ್ಯವನ್ನು ಮಾತಾಡುತ್ತಾನೆ. ದೇವರ ವಾಕ್ಯ ವಾಗ್ದಾನ ಮಾತಾಡಿಕೊಂಡು ಅವನ ಮನಸ್ಸಲ್ಲಿ ಸೈತಾನ ಅಗ್ನಿ ಬಾಣಗಳನ್ನು ನದಲಿಕೊಂಡು ಸಕ್ತನಾಗ್ತಾನೆ. 5 ಆಗಿದೆ ರಕ್ಷಣೆ ಎಂಬ ಶಿರಸ್ಥಾನ. ಆ ವಿಶ್ವಾಸಿ ಎಂದಿಗೂ ಅವನು ಚಂಚಲಾಗುವುದಿಲ್ಲ. ಅವನು ದೃಢವಾದ ಭರವಸೆ ಉಂಟು, ನನಗೆ ಯೇಸು ಕ್ರಿಸ್ತನಲ್ಲಿ ಸಂರಕ್ಷಣೆ ಉಂಟು, ಯೇಸು ಕ್ರಿಸ್ತನ ಹೆಸರಿನ ಮಾಡಿದ ಪ್ರಾರ್ಥನೆಗೆ ಉತ್ತರ ನಾನು ಹೊಂದಿಕೊಳ್ತೇನೆ, ನನಗೆ ನಿತ್ಯ ಜೀವನ ಅವನು ಎಂದಿಗೂ ಅನುಮಾನ ಮಾಡುವುದಿಲ್ಲ. 6ನೇ ಆಯುಧವಾಗಿದೆ ಪವಿತ್ರಾತ್ಮನ ಕೊಡುವ ಇಬ್ಬಯಕತೆ. ಪವಿತ್ರಾತ್ಮನು ಆ ವಿಶ್ವಾಸಿಗೆ ಸೈತಾನನ್ನು ಸೋಲಿಸಲೇಬೇಕಾದ ವಾಕ್ಯವನ್ನು ಕೊಡುತ್ತಾನೆ. ಆ ವಾಕ್ಯದಿಂದ ಆತನು ಹೇಗೆ ಯೇಸು ಕ್ರಿಸ್ತನು ಸೈತಾನನ್ನು ಸೋಲಿಕ್ಕೆ ದೇವರ ಆತ್ಮನಿಗೆ 3 ಸೋದರಲ್ಲಿಯೂ ವಾಕ್ಯ ಕೊಟ್ಟರು. ಹಾಗೆ ದೇವರ ಆತ್ಮ ನಿಮಗೆ ಸೈತಾನ ಸೋದರ ಎದ್ದಲಿಕ್ಕೆ ವಾಕ್ಯವನ್ನು ಕೊಡ್ತಾನೆ. ಆ ವಾಕ್ಯ ಮಾತನಾಡುವಾಗ ಈ ಬೇಕತ್ತಿ ಮುಖಾಂತರ ಸೈತಾನ ಓಡಿಸ್ತೀರಿ. ಮತ್ತು 7ನೇ ಆಯುಧವಾಗಿದೆ ಎಲ್ಲ ಸಮಯದಲ್ಲಿ ಪವಿತ್ರ ಪ್ರೇರಿತರಾಗಿ ನೀವು ಪ್ರಾರ್ಥನೆ ಮಾಡಿ ಸತ್ತರಾಗ್ತೀರಿ. ಒಬ್ಬರಿಗೆ ಒಬ್ಬ ಪ್ರಾರ್ಥನೆ ಈ 7 ಆಯುಧವನ್ನು ಧರಿಸಿಕೊಂಡು ನಿಮ್ಮನ್ನು ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯವಾಗ್ತದೆ. ಯಾವಾಗ ದೇವರ ಓದಿ ಧ್ಯಾನ ಮಾಡ್ತಾರೋ ಅಂಥವರಿಗೆ ಮಾತ್ರ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ,
ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿ ವಾಪಸ್ ಬರುತ್ತೆ. ಎಷ್ಟು ಆಗುತ್ತೆ ಅಷ್ಟು ದೇವರ ವಾಕ್ಯವು ನಿಮ್ಮಲ್ಲಿ ತುಂಬಲ್ಪಡಬೇಕು. ಆವಾಗ ಮಾತ್ರ ನಿಮ್ಮ ಆತ್ಮೀಯ ಜೀವಿತ ಬೇರು ಇರ್ತದೆ ಎಂಬುದಾದ ಅರ್ಥವಾಗಿದೆ. 4ನೇ ಸಂಗತಿಯಾಗಿದೆ, ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಬೇಕು. ಮತ್ತೆ ಬರೋ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 24ರಿಂದ 27ನೇ ವಾಕ್ಯ. ಆದ್ದರಿಂದ ಈ ನನ್ನ ಮಾತನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಳುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಅಲ್ಲಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದು ಅಸ್ತಿವಾರವು ಬಂಡೆ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯಿನ ಮನಸ್ಸನ್ನು ಹೋಳುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಒಡೆಯಿತು, ಆಗ ಅದು ದಡಮನೆ ಕಡಕೊಂಡು ಬಿತ್ತು. ಪ್ರಿಯ ನೋಡ್ತೇವೆ, ಯೇಸು ಕ್ರಿಸ್ತನೇ, ನೀವು ವಾಕ್ಯನ ಕೇಳಿ ಯಾರು ವಾಕ್ಯ ವಿಧರಾಗ್ತಾರೋ ಅವರ ನಂಬಿಕೆ ಯಾವ ವಿಧ ಪರೀಕ್ಷೆಗಳು ಬಂದರು, ಯಾವುದರ ಅವನ ನಂಬಿಕೆ ದೃಢವಾಗಿ ನಿಲ್ತಾನೆ. ಅವನೆಂದು ತಮ್ಮ ಆತ್ಮಿಕ ಜೀವಿತದಲ್ಲಿ ನಂಬಿಕೆಯಲ್ಲಿ ಕುಂದಿ ಹೋಗುವುದಿಲ್ಲ. ಅದು ಒಬ್ಬ ವಿಶ್ವಾಸಿ ಪ್ರೇ ಯೇಸು ಅಂಗೀಕಾರ ಮಾಡಿ ನೀಡಿ ಮುಳಿದಿಸ್ತ ಅಂತಂದುಕೊಂಡು ಬರುತ್ತಾ ಪ್ರೇ ಅವನು ಆತ್ಮೀಯ ಜೊತೆ ಆಲಸ್ಯಕರನಾಗ್ತಾನೋ. ಫಸ್ಟ್ ಪ್ರೇರೆ ಸೈತನನ್ನು ತರೋ ಶೋಧನೆ ಪ್ರಾರ್ಥನೆ ಮಾಡಲಿಕ್ಕೆ ಆಲಸ್ತಿರುವುದು. ಸೆಕೆಂಡ್ ಸೈತನ ತರೋ ಶೋಧನೆ ವಾಕ್ಯ ಓದಲಿಕ್ಕೆ ಆಲಸ್ತಿರೋದು. 3ನೇ ಸೈತನ ತರತೆ ಸಭೆಗೆ ಹೋಗಲಿಕ್ಕೆ ಪ್ರೇರೆ ಆಲಸ್ಯ ತರುವುದು. ಆದ್ಯ ಸಭೆಗೆ ಪ್ರಾಮುಖ್ಯತೆ ಇಲ್ಲ, ಅಪರೂಪೊಮ್ಮೆ ಸಭೆಗೆ ಬರುವುದು. ಪ್ರೇ ಈ 3 ಸಂಗತಿಗಳನ್ನು ಸೈತನಿಗೆ ಸ್ವಂತವಾಗ ನೀವು ಇದು ಸಿಕ್ಕಿಕೊಳ್ಳುವುದಾದರೆ ಕಡೆಗೆ ಪ್ರೇರೆ ನೀವು ದೇವರ ವಾಕ್ಯಕ್ಕೆ ಅವಿಧರಾಗ್ತೀರಿ. ಈ ಅವಿಧೇಯತೆ ಇರುವುದಾದರೆ ಸಡನ್ನಾಗಿ ನಿಮ್ಮ ನಂಬಿಕೆಗೆ ಪರೀಕ್ಷೆ ಬರುವಾಗ ಅವನು ಬಿದ್ದು ಹೋಗ್ತಾನೆ. ಅದೇ ಯಾವ ವಿಶ್ವಾಸಿಯು ಪ್ರೇರೆ ಅವ್ರು ಪ್ರತಿದಿನ ಪ್ರಾರ್ಥನೆಯಲ್ಲಿ ನಿರತರಾಗ್ತಾನೋ, ವಾಕ್ಯ ಓದುತ್ತಾನೋ, ಸಭೆಯಲ್ಲಿ ನಂಬಿಕೆಸ್ತಾಗ್ತಾನೋ, ಪ್ರೇರೆ ದೇವರ ವಾಕ್ಯವಿದ್ದರೆ ಅವನಿಗೆ ಯಾವ ಶೋಧನೆ ಯಾವ ಕಷ್ಟ ಬಂದರೂ ಅವನು ತನ್ನ ಆತ್ಮೀಯ ಜೀವಿತದಲ್ಲಿ ಸ್ಥಿರವಾಗಿ ನಿಲ್ತಾನೆ. ಎಂದು ಅವನು ಆತ್ಮೀಯ ಜೀವಿತದಲ್ಲಿ ರಕ್ಷಣೆಯಲ್ಲಿ ನಂಬಿಕೆಯಲ್ಲಿ ಬಿದ್ದು ಹೋಗುವುದಿಲ್ಲ. ಅವನು ಕಡೆ ತನಕ ನಿಂತುಕೊಂಡು ಕರ್ತನ ರಕ್ಷಣೆಯಲ್ಲಿ ಆ ಕರ್ತನ ಬರೋಣದಲ್ಲಿ ಅವನು ಪಾಲುಗಾರನಾಗುತ್ತಾನೆ. ಅದಕ್ಕೋಸ್ಕರ ಪ್ರೇರೆ ನೀವು ಯೇಸು ಅಂಗೀಕಾರ ಮಾಡೋದು ಮಾತ್ರ ಆತನಲ್ಲಿ ನಡೆದುಕೊಳ್ಳಲು ಅತಿ ಅಗತ್ಯವಾಗಿದೆ ಎಂದು ಅಪೊಸ್ತಲನು ಹೇಳುತ್ತಾನೆ. 5ನೇ ಸಂಗತಿ ನೋಡ್ತೇವೆ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನೆಲೆಗೊಳ್ಳುವವರು ಆಗಬೇಕು. ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ನಾನಾ ವಿಧವಾದ ಅನ್ಯೋಪದೇಶಗಳ ಸಲವಿಗೆ ಸಿಕ್ಕಬೇಡಿರಿ, ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಇಲ್ಲ ಹೇಳ್ತಾನೆ, ನಾನಾ ವಿಧವಾದ ಅನ್ಯೋಪದೇಶಗಳ ಸಲವಿಗೆ ಸಿಕ್ಕಬೇಡಿರಿ, ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಕಡೆ ದಿವಸದಲ್ಲಿ ಅನೇಕ ಥರದ ಉಪದೇಶಗಳು, ಅನೇಕ ಸುಳ್ಳು ಬೋಧಕರು, ಸುಳ್ಳು ಸಹೋದರರು, ಸುಳ್ಳು ಬರ್ತವೆ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ, ಅವರು ನಿಮ್ಮ ಮನಸ್ಸನ್ನು ಅವರು ಸಂಚಲನ ಮಾಡ್ತಾರೆ, ನಿಮ್ಮ ಮನಸ್ಸನ್ನು ಅವರು ತಿರುಗಿಸ್ಕೊಳ್ತಾರೆ. ಅದಕ್ಕೆ ನಿಮ್ಮ ಮನಸ್ಸು ಕ್ರಿಸ್ತನ ನಮಗೆ ದೃಢವಾಗಿ ನಿಲ್ಲಬೇಕಾದರೆ ನೀವು ಆ ನಾನಾ ವಿಧವಾದ ಅನ್ಯೋಪದೇಶಗಳಿಗೆ ಸಿಕ್ಕಿಕೊಳ್ಳದಂತೆ ನಿಮ್ಮನ್ನು ಸ್ಥಿರಪಡಿಸಬೇಕಾದರೆ ನಿಮ್ಮ ಕ್ರಿಸ್ತ ನಂಬಿಕೆ ದೃಢವಾಗಿ ನಿಲ್ಲಬೇಕು, ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು, ಆಗ ಧ್ಯಾನ ಮಾಡಬೇಕು. ಆಗ ಮಾತ್ರ ನೀವು ಕ್ರಿಸ್ತನ ನಂಬಿಕೆ ದೃಢವಾಗಿ ನಿಲ್ಲಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಅದಕ್ಕೆ ಒಂದು ಎಕ್ಸಾಂಪಲ್ ನೋಡಿದ್ರೆ ಯಾಕೆ ಅಪೊಸ್ತಲನು ಹಾಗೆ ಹೇಳ್ತಾನೆ ಅಂದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 14ರಿಂದ 16ನೇ ವಾಕ್ಯ ತನಕ. ನಾವು ಇನ್ನು ಮೇಲೆ ಕೂಸುಗಾಲಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವರ ಆಗಿರಬಾರದು. ಅಪ್ಪನ ಅತಿ ಸ್ಪಷ್ಟ ಹೇಳ್ತಾನೆ, ನೀವು ಇನ್ನೂ ಆತ್ಮೀಯ ಕೂಸುಗಳಾಗಿರದೆ ದೇವರ ವಾಕ್ಯದಲ್ಲಿ ನೀವು ನೆಲೆಗೊಳ್ಳಬೇಕು, ದೇವರ ವಾಕ್ಯದಲ್ಲಿ ಅಭಿವೃದ್ಧಿಬೇಕು, ಜ್ಞಾನವಂತರಾಗಬೇಕು. ಯಾಕಂದ್ರೆ ನಾನಾ ವಿಧದ ಉಪದೇಶಗಳು ಬರುತ್ತವೆ, ಅದನ್ನು ನೀವು ಕಂಗೆಡಬಾರದು ಎಂಬುದು ಅಪೊಸ್ತಲನು ಈ ಎಫೆಸದ ಸಭೆ ವಿಶ್ವಾಸಿ ಎಚ್ಚರಿಕೊಳ್ತಾನೆ. 15ನೇ ವಾಕ್ಯದಲ್ಲಿ ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನ ಶಿರಸ್ಸು ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. ಆಮೇಲೆ ಯಾವ ವಿಶ್ವಾಸಿಯು ಆ ಸ್ವಸ್ಥ ಬೋಧನೆ, ಅಪೊಸ್ತಲ ಬೋಧನೆ, ಸ್ವಸ್ಥ ಬೋಧನೆ ಯಾವ ಸ್ಥಿರವಾಗಿ ನಿಲ್ತಾನೋ ಆ ವಿಶ್ವಾಸಿ ಪರೇ ಆತ್ಮೀಯದಲ್ಲಿ ಅಭಿವೃದ್ಧಿ ಆಗ್ತಾನೆ, ನಂಬಿಕೆಯಲ್ಲಿ ಅಭಿವೃದ್ಧಿ ಆಗ್ತಾನೆ, ಅವನು ಕ್ರಿಸ್ತನ ಐಕ್ಯತೆಯಲ್ಲಿ ಇರ್ತಾನೆ, ಕ್ರಿಸ್ತನ ಸಭೆ ಐಕ್ಯತೆ. ಈ ರೀತಿ ಪ್ರೇ ಅಂಥವನು ಮಾತ್ರ ಆ ಯೇಸು ಕ್ರಿಸ್ತನ ಬರೋಣದಲ್ಲಿ ಪಾಲ್ಗೊಳ್ಳಾಗ್ತಾನೆ ಪ್ರೇ. ಇಲ್ಲದಿದ್ದರೆ ಅನೇಕರು ಯೇಸು ಕಂಕರ ಮಾಡ್ತಾರೆ,
ನೀನು ಬರ್ತಾ ಕಡೆ ಅವರು ಅದರಿಂದ ದೂರ ಹೋಗ್ತಾರೆ, ಕಡೆಗೆ ಅವರು ಕ್ರಿಸ್ತನ ಬಿಟ್ಟು ಈ ರೀತಿ ನೀವು ಆಗದಂತೆ ಅಪೊಸ್ತಲನು ಆತನಲ್ಲಿದ್ದು ಬೇರೂರಿಕೊಳ್ಳಬೇಕೆಂಬುದರಲ್ಲಿ ಎಚ್ಚರಿಕೆಯನ್ನು ಕೊಡುತ್ತಾನೆ ಪ್ರಿಯರೇ. 6ನೇ ಸಂಗತಿ ಅಪೊಸ್ತಲನು ನೋಡಿದ್ರೆ ಹೆಚ್ಚೆಚ್ಚಾಗಿ ದೇವರ ಸ್ತೋತ್ರ ಮಾಡಬೇಕು ಪ್ರಿಯರೇ. ಯಾವೊಬ್ಬ ವಿಶ್ವಾಸಿ ಪ್ರಿಯರೇ ಪ್ರಾರ್ಥನೆ ಮಾಡುತ್ತಾನೋ ಪ್ರಿಯರೇ, ಅನ್ಯ ಭಾಷೆ ಪ್ರಾರ್ಥನೆ ಅವನು ಪವಿತ್ರ ಭರಿತನಾಗ್ತಾನೆ. ಮತ್ತು ಪವಿತ್ರ ಭರಿತನ ವಿಶ್ವಾಸ ಪ್ರತಿದಿನ ಅವನ ಬಾಯಿಂದ ಸ್ತುತಿ ಸ್ತೋತ್ರವು ಆರಾಧನೆಯು ನಿರಂತರವಾಗಿ ಬರುತ್ತದೆ ಪ್ರಿಯರೇ. ಒಬ್ಬ ವಿಶ್ವಾಸಿ ಪ್ರಾರ್ಥನೆ ಮಾಡಲಿಲ್ಲವಾದರೆ, ಒಬ್ಬ ವಿಶ್ವಾಸ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಅವನಲ್ಲಿ ಆ ಸ್ತುತಿ ಸ್ತೋತ್ರ ಅವನಲ್ಲಿ ಬರುವುದಿಲ್ಲ. ಅದಕ್ಕೋಸ್ಕರ ನಿಮ್ಮ ಬಾಯಲ್ಲಿ ಯಾವಾಗಲೂ ದೇವರು ಸ್ತುತಿ ಸ್ತೋತ್ರ ನಿರಂತರ ಬರಬೇಕಾದ್ರೆ ಪವಿತ್ರ ಭರಿತರಾಗಬೇಕೆಂಬುದಾಗಿ ಅಪೊಸ್ತಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18, 19, 20 ವಾಕ್ಯದ ಹೀಗೆ ಹೇಳ್ತಾನೆ, ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದನ್ನ ಪಟ್ಟಿಗೆ ತಂದುತ್ತದೆ. ಆದರೆ ಪವಿತ್ರ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಮರೆದಾಗಲಿ ಕರ್ತನೆ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತ ಯೇಸು ಕ್ರಿಸ್ತನ ಹೆಸರಿನಿಂದ ದೇವರಿಗೆ ಸ್ತೋತ್ರ ಮಾಡುತ್ತಾ ಯಾವಾಗಲೂ ಪವಿತ್ರ ಭರಿತರಾಗುವುದಾದರೆ ಮಾತ್ರ ಪ್ರತಿ ಗರಿಗೆ ನಿಮ್ಮ ಸ್ತುತಿ ಸ್ತೋತ್ರವು ಬರ್ತದೆ. ಈ ರೀತಿ ನಿಮ್ಮ ರಕ್ಷಣೆಯಲ್ಲಿ ನಿಲ್ಲಬೇಕೆಂದು ಅಪೊಸ್ತಲನು ಹೇಳ್ತಾನೆ. ದೇವರು ನಮ್ಮ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮಲ್ಲಿ ಉತ್ತೇಜನವಾಗಿ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿರಿ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಂದರ್ಭ ಪ್ರತಿ ವೀಕ್ಷಕರು ನಾಸ್ತಿಕ ಒಪ್ಪಿಸ್ಕೊಳ್ತೇನೆ. ಪ್ರತಿಯೊಬ್ಬ ಈ ವೀಕ್ಷಕರು ನಿನ್ನ ವಾಕ್ಯನ ಕೇಳಿ ಅವರು ಮರೆತು ಬಿಡದೆ ಪ್ರತಿ ವಾಕ್ಯನ ಕೇಳಿ ಆ ಉಪದೇಶದಲ್ಲಿ ದೃಢವಾಗಿ ನಿಲ್ಲುವಂತೆ, ಆ ಉಪದೇಶವನ್ನು ಕೈಗೆ ನಡೆಯುವಂತೆ, ಕಡೆದ ನಂಬಿಕೆ ದೃಢವಾಗಿ ಕೃಪೆ ನೀನು ಕೊಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಆಮೇನ್. ದೇವನಿಗೆ ನಿತ್ಯ ಸ್ತುತಿ